ಕುಟ್ರೇಜನ್ ಅಂತ. ಕುಟ್ರೇಜನ್ ಅಂತ. ಅಪ್ಪ ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಜಿಗಣಿಯಿಂದ ಬರ್ತಾ ಇದ್ದೀವಿ. ಜಿಗಣಿಯಿಂದ ಬರ್ತಾ ಇದ್ದೀರಾ. ಇವಾಗ 15 ದಿವಸಕ್ಕೆ ಮುಂಚೆ ನಮ್ಮ ಸರಾಕೆರೆಗೆ ಬಂದ್ರಲ್ವಾ, ಏನ್ ಪ್ರಾಬ್ಲಮ್ ಅಂತ ಹೇಳಿ ನೀವು ಸರಾಕೆರೆಗೆ ಬಂದಿದ್ದು? ಒಂಥರ ಈಗ 2 ತಿಂಗಳಿಂದ ಸರ್ಕೊಂಡು ಆಯ್ತು ಮೇಡಮ್. ಅದು ಎಲ್ಲಿ ಅದಕ್ಕೂ ಕಮ್ಮಿ ಆಗಲಿಲ್ಲ ನಮ್ಮ ಕಡೆಗೆ. ಅದಕ್ಕೆ ನಮ್ಮ ಮಿಸ್ಸಸ್ ಮೇಡಮ್ ಅವ್ರು ಹೇಳಿದರು, ಅವರು ಬಂದಿದ್ದು. ಎಷ್ಟು ದಿವಸದಿಂದ ನಿಮ್ಗೆ ಈ ಪ್ರಾಬ್ಲಮ್ ಇತ್ತು? 2 ತಿಂಗಳಿಂದ ಇತ್ತು. 2 ತಿಂಗಳಿಂದಾನೇ ಇತ್ತು. ನೀವು ಅದಕ್ಕೆ ಎಲ್ಲಿ ತೋರಿಸಿಲ್ವಾ? ಊರ ಕಡೆಗೆ ಬರೆಸ್ತಾರೆ ಮೇಡಮ್, ಆ ಥರ ಬರೆಸಿದ್ವಿ, ಕಮ್ಮಿ ಆಗಲಿಲ್ಲ. ಮತ್ತು ಇಲ್ಲಿ ಆಸ್ಪತ್ರೆಗೆ ತೋರಿಸಿದ್ವಿ, ಅದಕ್ಕೂ ಅಷ್ಟು ಕಮ್ಮಿ ಆಗಲಿಲ್ಲ. ಅದಕ್ಕೆ ಅವರು ಇಲ್ಲಿ ಹೇಳಿದ್ರು ಬಂದಿಲ್ಲ. ಹಾಸ್ಪಿಟ್ಲಲ್ಲಿ ಏನಾದರೂ ಅವ್ರು ಆಯಿಂಟ್ಮೆಂಟ್ ಆ ಥರ ಏನಾದರೂ ಕೊಟ್ಟಿದ್ರಾ? ಇಲ್ಲ ಮೇಡಮ್, ಮೆಡಿಸಿನ್ಸ್ ಕೊಟ್ಟಿದ್ರು. ಓಕೆ, ಅದರಲ್ಲಿ ಏನು ಕ್ಯೂರ್ ಆಗಿಲ್ಲ ನಿಮಗೆ? ಆಗಿಲ್ಲ, ಕಮ್ಮಿ ಆಗಿಲ್ಲ. ಉರಿ ಆಗ್ತಿತ್ತಾ ಇಲ್ಲ ನೋವು ಆಗ್ತಿತ್ತಪ್ಪ? ಅಂತ ನಾವು ಫುಲ್ಲು ದೊಡ್ಡ ಗಾತ್ರ ಆಗಿ ಕೀವಾಯಿತು. ಇವಾಗ ಅದನ್ನ ತೋರಿಸ್ಬೋದಾ ಹೇಗಿದೆ ಅಂತ ಹೇಳಿ? ನೋಡಿ ನೋಡಿ ಮಂಜುಳಮ್ಮ, ಓಕೆಪ್ಪ, ನೋಡಿದ್ರಾ? ಆಕ್ಚುಲಿ ಸ್ಟಾರ್ಟಿಂಗ್ ದಿವಸ ಓಕೆನಾ, ಅಪ್ಪ ಬರಬೇಕಾದ್ರೆ ಟವಲ್ ಒಂದು ಹಿಂಗೆ ಹಾಕೊಂಡು ಬಂದಿದ್ರು. ಪಾಪ ಅವ್ರ ಕೈಲಿ ಒಂದು ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ, ಚೇರ್ ಮೇಲೆ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಉಸಿರು ಕಟ್ತಾ ಇದೆ ಆ ನೋವಿಗೆ. ಇವಾಗ ಒಂದು 5 ನಿಮಿಷ ಅಲ್ಲಿ ಕೂತಿದ್ರು. ಇವಾಗ 15 ದಿವಸದಿಂದ ಅವ್ರ ಥೆರಪಿ, ನಾವು ಯಾವುದು ಥೆರಪಿ ಕೊಟ್ಟಿಲ್ಲ. ಅವರಿಗೆ ಕೊಡ್ತಾ ಇರೋದು ಒಂದೇ ಒಂದು ನೀರು ಕುಡಿಯೋಕ್ಕೆ 1 ಲೀಟರ್ ಕೊಟ್ಟು ಕಳಿಸ್ತಾ ಇದ್ದೀವಿ. ಅದ್ರ ಜೊತೆಲಿ ಬ್ಯೂಟಿ ವಾಟರ್ ಇದೆ ಅಲ್ವಾ, ಆ ಬ್ಯೂಟಿ ವಾಟರ್ನ 2 ಲೀಟರ್ ಡೈಲಿ ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ 15 ದಿವಸದಿಂದನೂ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. 15 ದಿವಸ ಆದ್ಮೇಲೆ ಈ ತರ ಕ್ಯೂರ್ ಅನ್ನೋದು ಆಗಿದೆ. ಅಪ್ಪ ನಿಮ್ಗೆ ಏನ್ ಅನ್ಸುತ್ತೆ, 15 ದಿವಸದಲ್ಲಿ ಈ ತರ ಚೇಂಜಸ್ ಆಗಿದೆಯಲ್ಲ? ಇವಾಗ ಮೆಡಿಸಿನ್ ಅಲ್ಲಿ ತಗೊಳ್ಳುವಾಗ ಗುಣ ಆಗಿಲ್ಲ, ಮೆಡಿಸಿನ್ ತಗೊಳ್ಳುವಾಗ ಗುಣ ಆಗಿಲ್ಲ, ಬರೀ ವಾಟರ್ ಅಲ್ಲಿ ಗುಣ ಆಯ್ತಲ್ವಾ, ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ನಂಬಿಕೆ ಇತ್ತಾ ಈ ನೀರಲ್ಲಿ ಗುಣ ಆಗತ್ತೆ ಅಂತ ಹೇಳಿ? ನಮ್ಮ ಮಿಸ್ಸಸ್ ಹೇಳಿದ್ರು, ಈಗ ಆಸ್ಪತ್ರೆಗೆ ಆಗ್ತಾ ಇಲ್ಲ, ಇಲ್ಲಿ ಆ ನೀರಿಂದ ಏನಾಗುತ್ತೆ ಅಂತ ಅಂದ್ರೆ 2-3 ದಿವಸ ನಾವು ಬರೋದು ಬಿಟ್ಟಿವಿ. ಆಮೇಲೆ ನಾವು ಅವ್ರು ಮೇಡಮ್ ಅವ್ರು ಹೇಳಿದ್ರು, ಎಲ್ಲ ಒಂದ್ಸರಿ ಬಂದೋಗಿ ನೋಡಿ, ನಿಮ್ಗಾಗಿ ಇಷ್ಟಿದ್ರೆ ಬರೋಂತ್ರಿ, ಬೇಡ ಗುಣ ಐತ್ರಿ ಅಂತ. ಆಮೇಲೆ ಬಂದ್ವಿ ಮೇಡಮ್, ಇಲ್ಲಿ ಬಂದಿದ್ದೆ ಒಂದು 3 ದಿವಸ ನೀರು ಸ್ಪ್ರೇ ಮಾಡಿದ್ವಿ, ಚೆನ್ನಾಗಾಯ್ತು. ನಮ್ಮ ಹುಡುಗರು ಕಳಿಸಿದ್ವಿ. ವೆರಿ ಗುಡ್, ಸೂಪರ್ ಪಾ, ಜೋರಾಗಿ ಕ್ಲಾಪ್ ಮಾಡಿಪ್ಪ. ಇವಾಗ ಇಲ್ಲಿ ನಿಮ್ಮ ಒಂದು ನಿಜವಾಗ್ಲೂ ನಿಮ್ಮ ಒಂದು ಇಂಪ್ರೂವ್ಮೆಂಟ್ ನೋಡಿ ನಮ್ಗೆ ಅದು ವಿಡಿಯೋ ಕನೆಕ್ಟ್ ಮಾಡಿ, ನಾನು ಫೋನ್ ಕನೆಕ್ಟ್ ಮಾಡಿ ಒಂದು ಫೋಟೋ ತೋರಿಸ್ತೀನಿ. ನೋವಲ್ಲ, ಉರಿ, ಒಂಥರ ಸಂಕಟ, ತಡಿಯಕ್ಕಾಗಲ್ಲ ಅಲ್ವಪ್ಪ? ತಡಿಯಕ್ಕಾಗ್ತಾ ಇಲ್ಲ. ನೀವು ಹೆಂಗ್ ತಡ್ಕೊಂಡ್ರಿಪ್ಪ ಅದನ್ನ? ಕಷ್ಟ ಆಗುತ್ತಲ್ವಾ? ಬೇಜಾರು ಮಾಡ್ಕೊಳ್ಬೇಡಿ. ಬಟ್ ನಮ್ಮ ಸರಾಕೆರೆಗೆ ಬಂದು ಎಷ್ಟು ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಯ್ತು. ಪರವಾಗಿಲ್ಲ. ಇನ್ನೊಂದೇನು ಗೊತ್ತಾ, ಅವರು ಫುಲ್ ಧೈರ್ಯ ಕೊಟ್ಟರು. ನಮ್ಮ ಮಂಜುಳಮ್ಮ ಅವ್ರ ರಿಲೇಷನ್ಸ್ ಅವ್ರು ಧೈರ್ಯ ಕೊಟ್ಟು, ಇಲ್ಲ ಸರಾಕೆರೆ ಹೋಗೋಣ ಬನ್ನಿ, ಸರಾಕೆರೆ ಹೋದ್ರೆ ಅಲ್ಲಿ ಕ್ಯೂರ್ ಆಗತ್ತಂತ ಹೇಳಿ ಧೈರ್ಯ ತುಂಬಿ ಅವ್ರಿಗೆ ಕರ್ಕೊಂಡು ಬಂದಾರೆ. 2 ತಿಂಗಳಿಂದ ಅವ್ರು ಕಷ್ಟಪಟ್ಟಿದ್ದಾರೆ ಈ ಪ್ರಾಬ್ಲಮ್ ಅಲ್ಲಿ. ಇವಾಗ ಸರಾಕೆರೆ ಬಂದಿದ್ಮೇಲೆ ಇವಾಗ ನಿಯರ್ ಟು 90% ಹೋಗ್ಬಿಟ್ಟಿದೆ, ಇನ್ನು ಸ್ವಲ್ಪ ಮಾತ್ರ ಇದೆ. ಅದೇ ಹಾಗೆ ಇನ್ನೂ ಒಂದು ವಾರ 10 ದಿವಸ ಈ ನೀರ್ನ ಸ್ಪ್ರೇ ಮಾಡಿದ್ರೆ ಏನಾಗತ್ತೆ ಇರೋದು ನಾವು? ನಂಬಿಕೆ ಇದೆಯಪ್ಪ? ನಂಬಿಕೆ ಇದೆಯಾ? ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ನೀವು ಇಲ್ಲಿ ಥೆರಪಿಗೆ ಬನ್ನಿ, ಆದ್ರೆ ಥೆರಪಿ ಮಾಡಿ, ಇಲ್ಲಾಂದ್ರೆ ಆಗ್ಲಿ ಒಂದು 10 ಡೇಸ್ ಒಂದು ನೀರು ತಗೊಂಡು ಹೋಗಿ, ಕಂಪ್ಲೀಟ್ ಆಗಿ ಗುಣ ಆಗತ್ತೆ. ಫುಲ್ ಆದ್ಮೇಲೆ ಇನ್ನೊಂದ್ಸಲ ಒಂದು ನಮ್ಮನ್ನ ಭೇಟಿ ಮಾಡಿ, ಓಕೆನಾ? ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್.